ಹುಬ್ಬಳ್ಳಿಯಲ್ಲಿ ಅಯ್ಯಪ್ಪನ ಅಧಿಕಾರನ ದುರುಪಯೋಗ ಮಾಡ್ಕೊಂಡು ನಮ್ಮ ಮೇಲೆ ಕೇಸ್ ಹಾಕ್ದ. ಟಿಕೆಟೇ ಕೊಟ್ಟಿಲ್ಲ ಮುನ್ಸ್ವಾಮಿಕ. ಕೊಟ್ಟಿದ್ರು ಒಂದು 30-40 ಸಾವಿರ ಓಟ್ ಬರ್ತೈತೆ ಅಷ್ಟೇ. ಆಯ್ತು. ಪುತ್ತೂರು ಮಂಜು ಅವ್ರ ವಿರುದ್ಧ ಹೋರಾಟ ಮಾಡಿಲ್ಲ. JDS ಶಾಸಕರಾಗಿರೋಂತಹ ನಮ್ಮ ಸಮೃದ್ಧಿ ಮಂಜಣ್ಣ ಅವ್ರ ವಿರುದ್ಧ ಹೋರಾಟ ಮಾಡಿದ ದಿನಾನೇ ಅಲ್ಲಿರೋಂಥ ರೈತರ ಸಮಸ್ಯೆನ ಬಗೆಹರಿಸ್ತಾರೆ. ಸುಬ್ಬಾರೆಡ್ಡಿ ಯಾಕೆ ಮಾಡಿಲ್ಲ? ನನಗೆ ಪಯಣ, ನಮ್ಮ ಪಕ್ಷ ಇಲ್ಲಣ್ಣ, ನೋ ಪಾರ್ಟಿ. ಯಾರೇ ಹೋರಾಟ, BJP JDS ಕಾಂಗ್ರೆಸ್ ಎಲ್ಲರ ವಿರುದ್ಧನೂ ಹೋರಾಟ ಮಾಡಿದ್ದೀನಿ. KH ಮುನಿಯಪ್ಪನವ್ರಿಗಿಂತ ಶಕ್ತಿ ಐತಾ ಐತ್ನಕ? ಯಾರ್ಗ? ಬಾರ್ ಸುಬ್ಬಾರೆಡ್ಡಿ ಐತೇನಣ್ಣ? KH ಮುನಿಯಪ್ಪನವ್ರಿಗಿಂತ ಶಕ್ತಿ ಐತೇನಪ್ಪ? ಅದು ಬಿಟ್ಬಿಡು. ನಿರ್ಮಾಣ್ ಶೆಲ್ಟರ್ಸ್ ಅವ್ರಿಗಿಂತ ಶಕ್ತಿ ಐತಾ ಸುಬ್ಬಾರೆಡ್ಡಿಕ? 16,000 ಕೋಟಿ ಬೆಲೆ ಬಾಳಂತ ಆಸ್ತಿಗಳು ಇಟ್ಕೊಂಡಿರೋಂಥವ್ರು ಅವರು. ಆತನಿಗಿಂತ ಶಕ್ತಿ ಐತಾ ಈತನಕ? ಅವರೇ ಪಾಪ ನಾವು ಒತ್ತುವರಿ ತೆರವು ಮಾಡಿಸ್ತಾ ಇದ್ದಾಗ ಒಂದೇ ಒಂದು ಮಾತು ಮಾತಾಡಿಲ್ಲ. ಯಾವುದೇ ಸರ್ಕಾರಿ ಜಮೀನು ಇದ್ರು ನಮ್ಗೆ ಫೈಟ್ ಮಾಡ್ತಾರೆ, ಬೇರೆ ನಮ್ಮವ್ರನ್ನ ಎತ್ಕಡ್ತಾರೆ, ಅವೆಲ್ಲ ಮಾಡ್ತಾರೆ. ಬಟ್ ಪ್ರಕರಣಗಳು ದಾಖಲು ಮಾಡೋದು, ಈ ಥರ ನಮ್ಮವ್ರನ್ನೇ ಬೇರೆ ಥರ ಮಾಡೋಂಥದ್ದು ಮಾಡಿಲ್ಲ. ನಿರ್ಮಾಣ್ ಶೆಲ್ಟರ್ಸ್ ಗೆದ್ದುವಲ್ಲ, ಹೊಡ್ಸೋದ್ವಲ್ಲ ಕಾಂಪೌಂಡು ಅಲ್ವಣ್ಣ? ಮನೆಗಳೈತೆ, ಒಂದು 12 ಮನೆ ಐತೆ. ಒಂದು 12 ಮನೆಗಳನ್ನ ಒತ್ತುವರಿ ತೆರವು ಮಾಡ್ತಾರೆ. 360 ಮನೆ ಐತೆ. 360 ನಿವೇಶನಗಳಿಗೆ ಸಂಬಂಧಪಟ್ಟಂಗೂ ಒತ್ತುವರಿ ತೆರವು ಮಾಡ್ತಾರೆ. KH ಮುನಿಯಪ್ಪನಿಗಿಂತ ದೊಡ್ಡವನೇನಪ್ಪ ಸುಬ್ಬಾರೆಡ್ಡಿ? ಆಮೇಲೆ ನಾನು ಅಯ್ಯಪ್ಪನ ಬಗ್ಗೆ ವಿಚಾರಿಸಿದಾಗ ಮುನ್ಸ್ವಾಮಿಗಿಂತ ಏನು ಕೆಟ್ಟವನೇನಲ್ಲ ಅಯ್ಯಪ್ಪನು. ಹೇಳ್ಬೇಕಂದ್ರೆ ಮುನ್ಸ್ವಾಮಿ ಜಾಸ್ತಿ ತುಂಬಾ ಕೆಟ್ಟವನು. ನಮ್ಮ ವಿರುದ್ಧ ಬೇಕಾದಷ್ಟು ಮಾಡ್ಬಿಟ್ಟ ಅವಾಗ. ಅವತ್ತಿಂದ ಇವತ್ತಿನ ತನಕ ಅವ್ರ ಜೊತೆ ಯಾರ ಜೊತೆ ನಾನು ಶಾಮೀಲ್ ಆಗಿದ್ದೀನಾ? ಇದೇ ಇಲ್ಲ. ಎಷ್ಟೇ ಆಗ್ಲಿ ಏನೇ ಆಗ್ಲಿ KH ಮುನಿಯಪ್ಪನವ್ರು ಸಪೋರ್ಟ್ ಮಾಡ್ತಾರೆ ನಮ್ಗ. ಇಂಥ ವಿಚಾರನ ಆಗ್ಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಸರ್ಕಾರದ ಮುಖ್ಯ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು ಏನೇನು ಮಾಡ್ತಾರೋ ನೋಡ್ಕೊಂಡು ನೆಕ್ಸ್ಟ್ ನಮ್ಮ ರಾಜಕೀಯ ನಿಲುವನ್ನು ನಾನು ಹೇಳ್ತೀನಿ ಸರ್. ಅಣ್ಣ ಪರಿಚಯ ಮಕಾನೇ ನೋಡಿಲ್ಲ ಅಪ್ಪನ ನಾನು. ತಮಗೂ ಹಿಂದೆನೆ ಸುಮಾರು ಜನ ಕೊಟ್ಟಿದ್ರು ಕೊಟ್ಟಾಗಿ ಅಂತ ಹೇಳಿದ್ರೆ, ಆದ್ರೆ ಸಂದೇಶ ಅವ್ರ ಶೂಟಿಂಗ್ ಇಳಿತಿದ್ದಾಗೇನೆ ಈ ದುಡ್ಡು ತುಂಬಾ ಅಂಟ್ಕೊಂಡು ಹೋಗ್ಬಿಡ್ತು. ಏನು ಇದು ಇದರ ನಾನು ಓಪನ್ ಆಗಿ ಹೇಳೋದು, ಇವತ್ತಿಗೂ ಪ್ರೆಸೆಂಟ್ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಯಾವತ್ತು ಪ್ರಮಾಣ ಮಾಡಲ್ಲ, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಸುಬ್ಬಾರೆಡ್ಡಿ ಮಕಾನೇ ನೋಡಿಲ್ಲ ನಾನು, ಗೊತ್ತೇ ಇಲ್ಲ ಅಪ್ಪನ ಯಾರಂತ. ಅಪ್ಪ ನಿಜವಾಗ್ಲೂ ನಮ್ಮ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನಾನು ಬಾಗೇಪಲ್ಲಿಗೆ ಬರೋದೇ 33 ಗುಂಟೆ ಕಣ್ಣ, 33 ಗುಂಟೆ ಅಷ್ಟೇ ಬರೋದು. ರಾಜ್ಯರ್ವ ಕೇಸಲ್ಲಿ ಬರ್ತೀನಿ, ಆ ಹೆಣ್ಮಗಳಿಗೆ ಒಂದು ನ್ಯಾಯ ಸಿಗ್ತೈತಿ. ಎರಡನೇ ವಿಚಾರದಲ್ಲಿ ಬರೋದೇ ನಾನು 33 ಗುಂಟೆಕ. ಅವತ್ತು ಅವರು ರಿಲೇಷನ್ಸ್ ಯಾರ್ದು 5 ಗುಂಟೆ ಜಮೀನು ಐತಂತ ಹೇಳ್ಬಿಟ್ಟು ಅದನ್ನ ಸಪೋರ್ಟ್ ಮಾಡಿಬಿಟ್ರೆ, ನಾನು ನಂಬ್ಕೊಂಡ್ ಬಂದವ್ರಿಗೆ ನಾನು ಸಪೋರ್ಟ್ ಮಾಡ್ಬೇಕಲ್ಲ. ಅವ್ರಿಗೋಸ್ಕರ, ನನ್ನ ನಂಬಿರೋರ್ಗೋಸ್ಕರ ಅಣ್ಣ, ನನ್ನನ್ನು ನಂಬಿರೋರ್ಗೋಸ್ಕರ ಪ್ರಾಣ ಕೊಡ್ತೀನಿ ನಾನು. ಅದಕ್ಕೆ ನಿದರ್ಶನ ಬಾಗೇಪಲ್ಲಿ ಗುಡಿಬಂಡೆ ಹೋರಾಟ. ಇವಾಗ ನಾನು ನಂಬ್ಕೊಂಡು ಬಂದಿರೋದು ಮುನ್ನಾವರ್ ಪಾಷಾ, ಆತ್ಮ BJPನ ಪಾಪ. ಸುಬ್ಬಾರೆಡ್ಡಿ ಕೋಟ್ ಹಾಕಿದ್ದ ಯಾರುಂಡವಯ್ಯ ರಾವಯ್ಯ ಇಕಡ ಯೋ ಏಮಯ್ಯನು ರಾವಯ್ಯ ಇಕಡ కరెక్ట్ గా చెప్పప్ప ఇటు రాయిడా నా పైన అనిపెట్టి చెప్పిడి ఎవరు కొట్టేసిండే నువ్వు అడగಪ್ಪ ಈತನ BJPನಾ ಈತನ ಬಂದ್ರೆ BJP ಅವ್ರು ಬಂದಿರೋದು ನನ್ನ ಹತ್ರ ಅಂತಾರೆ. ಏನು ಕಾಮಿಡಿ ನೋಡು. ಅದನ್ನ ಓಟ್ ಹಾಕಿರೋದು ಸುಬ್ಬಾರೆಡ್ಡಿಗೆ ಪಾಪ. ಯಾಕಂದ್ರೆ ಬೇರೆ ಪಕ್ಷಕ್ಕೆ ಓಟ್ ಹಾಕಲ್ಲ ಅವರು. ಆತನಕ್ ಮೋಸ ಮಾಡೋದ ನೀನು? ಅಣ್ಣ ಏನು ಇಲ್ದಿರೋ ಸೂರ್ಯ ಮನೇಲಿ ಇದಾರಣ್ಣ ಪಾಪ, ಹೆಣ್ಮಕ್ಳನ್ನ ಹಾಕೊಂಡು. ಮನ ಮರ್ಯಾದೆ ಬಿಡೋಣ ಹೋಗ್ಲಿ. ಈ 33 ಗುಂಟೆ ಗಡ್ಡ ಬರೋದು ಅಪ್ಪ, ಅದೆಷ್ಟು ವರ್ಷನ ಆಗ್ಲಿ, 33 ಗುಂಟೆ ನಮ್ಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ಸುಬ್ಬಾರೆಡ್ಡಿ ಅವ್ರ ವಿಚಾರದಲ್ಲಿ ಹೋರಾಟ ನಡೀತಾನೆ ಇರ್ತೈತಿ ಇವ್ರಿಗೆ ಸಿಗೋ ತನಕ. ಅದು 10 ವರ್ಷ ಆಗ್ಲಿ. ನಿಮ್ಮ ಹೋರಾಟದ ತೀವ್ರತೆಯಿಂದ ಅವರ ಸಚಿವರ ಒಂದು ಪಟ್ಟಕ್ಕೆ ಅಣ್ಣ ಯಾವಾಗೂ ತುಂಬಾ ದೊಡ್ಡದಾಗಿ ಯೋಚನೆ ಮಾಡೋದಣ್ಣ ನಾನು. ಅದೇನು ಈ ಸುಬ್ಬಾರೆಡ್ಡಿ ವಿಚಾರದಲ್ಲಿ ತುಂಬಾ ಚಿಕ್ಕದಾಗಿ ಯೋಚನೆ ಮಾಡ್ಬಿಟ್ಟಿದ್ದೀನಿ. ಯಾಕೆ ಅಂದ್ರೆ ಪೆದ್ದಗ ಯೋಚನೆ ಅಲ್ಲಪ್ಪ, ಚಿನ್ನಗ ಯೋಚನೆ ಕೊಡುದು. ನಾನು ಅವತ್ತು ತುಂಬಾ ಮನ್ಸಿಗೆ ನೋವಾಗ್ಬಿಡ್ತು ನನಗೆ. ಮಿನಿಸ್ಟ್ರಿ ರಾವಲ್ ಸುಮ್ಮನೆ ಮಿನಿಸ್ಟ್ರಿ ಬಂದ ಮೇಲೆ ಹೋರಾಟ ಮಾಡ್ಬೇಕಾಗಿತ್ತು. ಸುಮ್ಮನೆ ನಾನು ಫಸ್ಟೇ ವಾಯ್ಸ್ ಮಾಡಿಬಿಟ್ಟೆ. ಆ ವಾಯ್ಸ್ಗೆ ಸಂಬಂಧಪಟ್ಟಂಗೆ ವೇಣುಗೋಪಾಲ್ ಸಾರು ರಿಯಾಕ್ಟ್ ಮಾಡೋರು ನನಗೆ ವಾಟ್ಸಪ್ಪಲ್ಲಿ. ಒಳ್ಳೆರಳ್ಳಿ ಹೋರಾಟದಲ್ಲೇ ಪರಿಚಯ ಅಪ್ಪ ನಮಗೆ. ವೇಣುಗೋಪಾಲ್ ನಮ್ಮ ಅವರು ಬಾಮೈದ ಕೂಡ ರಿಯಾಕ್ಟ್ ಮಾಡಿದ್ದಾರೆ.
ಅದಕ್ಕೆ ಈ ಹೋರಾಟ ನಾನು ಮಾಡಿರೋಂಥ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ನನಗೆ ಅವತ್ತು ತುಂಬ ಬೇಜಾರಾಯಿತು. ಮಿನಿಸ್ಟರ್ ಏನಂಗೆ ಸುಮ್ಮನೆ ಸುಬ್ಬಾರೆಡ್ಡಿ ಪೈನ ಹೋರಾಟ ಮಾಡಿ ಏನು ಮಾಡ್ತೀರಾ? ಅದು ಅಯ್ಯಪ್ಪನ ಕೊಟ್ಟಿದ್ದಿದ್ರೆ ಇದೇ ಕೊಟ್ಬಿಡ್ತಾ ಇದ್ರೇನು, ಕಂದಾಯ ಸಚಿವರೇ ಕೊಟ್ಬಿಡ್ತಾ ಇದ್ರೇನು ಪಾಪ. ಆ ಆ? ಆ? ಇಲ್ಲ, ಇದು ಅಬಕಾರಿ ಅಣ್ಣ, ಸುಬ್ಬಾರೆಡ್ಡಿ అబకారి కొట్టుబడతాయి 100%. టాలెంట్ నీ అట్లా ఆదాయం తెచ్చేవాడు